ಮಾತಾಡಬೇಕು ಅಂತೇಳಿ ಈ ಮೂಲಕ ಅಭಿನಂದಿಸ್ಬೋದು. ಜಯಶ್ರೀ ಗುರುದೆ ಸಂಗೀತ ನೃತ್ಯ ಕಲಾವಿದ ಟ್ರಸ್ಟ್ ಮಂಡ್ಯ, ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ರಿಜಿಸ್ಟರ್ ಬೆಂಗಳೂರು, ಪರಿಸರ ಅಲಯನ್ಸ್ ಕ್ಲಬ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಇಲ್ಲಿನ ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಕನ್ನಡ ಸೇವಾರತ್ನ ಪ್ರಶಸ್ತಿಯ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ಸ್ವಾಮೀಜಿಯವರೇ, ಹಿರಿಯಾದ ಹನುಮಂತಣ್ಣವರೇ, ಚಂದ್ರಶೇಖರ್ ಅವರೇ, ಹಾಗೆ ಈ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಎಲ್ಲರನ್ನ ಗಣ್ಯಮಾನ್ಯರೇ, ಹಾಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಸಂಘಟಕರೇ, ವಿಶೇಷವಾಗಿ ಶೋಭಾ ಪಿ ಗೌಡರವರೇ, ಶೇಖರ್ ಅವರೇ, ವೈಮುಡಿಯವರೇ, ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಈ ಜಿಲ್ಲೆ ಮೂಲೆ ಮೂಲೆಗಳಿಗೆ ಆಗಮಿಸಿರ್ತಕ್ಕಂಥ ಸಾಂಸ್ಕೃತಿಕ ಹಾಗೂ ಜಾನಪದ ಪ್ರೇಮಿಗಳೇ, ಕಲಾವಿದರು, ಇವತ್ತು ಪ್ರಶಸ್ತಿಯನ್ನ ನೀಡ್ತಾ ಇರ್ತಕ್ಕಂಥದ್ದು, ಅದರ ಜೊತೆಗೆ ಈ ಸಂಗೀತ ನೃತ್ಯ ಕಲಾವಿದ ಟ್ರಸ್ಟ್ನ ಸಂಸ್ಥಾಪಕರಾದ ಶೋಭಾ ಪಿ ಗೌಡರವರು, ಈ ಜಿಲ್ಲೆಯ ಹನುಮಂತನವರು ಹೇಳಿದಾಗೆ ಒಬ್ಬರು ಮಹಿಳಾ ಸಂಘಟನೆಯಾಗಿ ಇಡೀ ಜಿಲ್ಲೆಯಾದ್ಯಂತ ಅವರದೇ ಕೆಲಸಗಳನ್ನ ಇಟ್ಕೊಂಡು ಒಂದಷ್ಟು ಇಡೀ ಜಿಲ್ಲೆಯಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಸರ್ಕಾರಿ ಶಾಲೆಗಳ ಪುನಶ್ಚೇತನ, ಈ ಜಾನಪದ ಕಲೆಗಳ ಪುನಶ್ಚೇತನ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಾನು ಸನ್ಮಾನಿತರ ಪರವಾಗಿ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಪ್ರಶಸ್ತಿಯಿಂದ ನಾವು ಇದುವರೆಗೂ ಕೂಡ ಈ ಕನ್ನಡದ ಜಾನಪದದ ಸಾಂಸ್ಕೃತಿಕ ಸಾಮಾಜಿಕ ಕೆಲಸಗಳನ್ನ ಎಷ್ಟು ಮಟ್ಟಿಗೆ ಮಾಡಿದ್ದೀವಿ ಗೊತ್ತಿಲ್ಲ. ನಮ್ಮನ್ನು ಗುರುತಿಸಿ ಈ ಒಂದು ಸನ್ಮಾನ ಮಾಡಿದ ಮೇಲೆ ನಮಗೆ ಇನ್ನಷ್ಟು ಸಾಮಾಜಿಕ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತಕ್ಕಂಥದ್ದನ್ನ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪೂಜ್ಯ ಸ್ವಾಮೀಜಿಯವರು ನಮಗೆ ಫಲಕವನ್ನು ಕೊಡುವಾಗಲೇ ಹೇಳಿದರು, ಇದು ಪ್ರಶಸ್ತಿಯಲ್ಲ, ಜವಾಬ್ದಾರಿಯ ಭಿನ್ನವತ್ತಡೆ ಅಂತೇಳಿ. ನಿಮಗೆ ಇನ್ನಷ್ಟು ಈ ಸಾಮಾಜಿಕ ಸಾಂಸ್ಕೃತಿಕ ಕೆಲಸಗಳನ್ನ ಮಾಡಲಿಕ್ಕೆ ಒಂದಷ್ಟು ಜವಾಬ್ದಾರಿಗಳನ್ನ ನೀಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿದರು. ನಿಮ್ಮ ಹೇಳಿದ ಮಾತಿಗೆ ನಾವು ಯಾವಾಗಲೂ ಕೂಡ ಬದ್ಧ. ನಾವು ಉಸಿರಿರುವವರೆಗೂ ಕೂಡ ನಮ್ಮ ಸಾಮಾಜಿಕ ಸಾಂಸ್ಕೃತಿಕ ಜಾನಪದ ಕೆಲಸಗಳನ್ನ ಮಾಡತಕ್ಕಂಥದ್ದೇ ನಮ್ಮ ಜೀವನದ ಬಹುಶಃ, ಅದರೊಳಗೂ ನನ್ನ ಜೀವನದ ಬಹುಶಃ ನನ್ನ ದಿನದ 24 ಗಂಟೆಗಳಲ್ಲಿ ಬಹುಶಃ ನನ್ನ ಸ್ವಂತ ಕೆಲಸ ಮಾಡ್ಕೊಳ್ತಕ್ಕಂಥದ್ದು ಕೇವಲ 2 ರಿಂದ 3 ಗಂಟೆ. ಪ್ರತಿದಿನ ಕೂಡ ಈ ನಮ್ಮ ಜಾನಪದವನ್ನು ಉಳಿಸ್ಬೇಕು, ಬೆಳೆಸಬೇಕು, ಒಂದಷ್ಟು ಸಂಸ್ಕೃತಿ ನಮ್ಮ ಭಾರತೀಯ ಸಾಂಸ್ಕೃತಿಕ ಪರಂಪರೆಯನ್ನ ಉಳಿಸ್ಬೇಕು ಅಂತ ನಿಟ್ಟಿನಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ನಮ್ಮ ಹನುಮಂತಣ್ಣವರು ಇನ್ನೊಂದು ಮಾತು ಹೇಳಿದ್ರು, ಯಾವಾಗಲೂ ಕೂಡ ಅವ್ರ ಮಾತುಗಳನ್ನ ನಾನು ಬಹಳ ಶ್ರದ್ಧಾಭಕ್ತಿಯಿಂದ ಆಲಿಸ್ತೇನೆ. ಅವರು ಭಾಷೆಗಳಷ್ಟೇ ಹೆಚ್ಚು ಮಾತಾಡೋದು, ಬಹುಶಃ ಇದ್ದಂತೆ ಬಹಳ ಮೌನಿಯಾಗಿ ಒಂದಷ್ಟು ಚಿಂತನೆಗಳನ್ನ ಮಾಡ್ತಾ ಇದ್ದಾರೆ. ನಾನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ಕಲಾವಿದರ ಬದುಕು ಇವತ್ತು ಸಂಕಷ್ಟದಲ್ಲಿದೆ ಅಂತ ಹೇಳಿ, ಅದು ಅಕ್ಷರಶಃ ಸತ್ಯ. ಇವತ್ತು ಈ ಕಲಾ ಪ್ರದರ್ಶನದಿಂದ ಬಂದಿರತಕ್ಕಂಥ ಸಂಭಾವನೆ ಅಥವಾ ಗೌರವ ಧನದಿಂದ ಜೀವನ ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ. ಕಷ್ಟ ಅಂತಲ್ಲ, ನನ್ನ ಪ್ರಕಾರ ಸಾಧ್ಯನೇ ಇಲ್ಲ. ಇವತ್ತು ವರ್ಷ ಪೂರ್ತಿ 20 ರಿಂದ 30 ಕಾರ್ಯಕ್ರಮಗಳು ಒಬ್ಬ ಕಲಾವಿದರಿಗೆ ಸಿಗ್ಬೋದು. ಗಾಯಕ ಆಗಿರ್ಬೋದು, ನೃತ್ಯಕಾರರಾಗಿರ್ಬೋದು, ಅವನು ಶಾಸ್ತ್ರೀಯ ಸಂಗೀತ ಇರ್ಬೋದು, ಭರತನಾಟ್ಯ ಯಾವುದೇ ವರ್ಷದಲ್ಲಿ ಹೆಚ್ಚಿದ್ರೆ 20 ರಿಂದ 30 ಕಾರ್ಯಕ್ರಮಗಳು ಸಿಗ್ತಕ್ಕಂಥದ್ದು. ಹೆಚ್ಚಂದ್ರೆ ತಿಂಗಳಿಗೆ 2 ಕಾರ್ಯಕ್ರಮ. ಆ 2 ಕಾರ್ಯಕ್ರಮಗಳಲ್ಲಿ ಬರ್ತಕ್ಕಂಥ ಸಂಭಾವನೆಯನ್ನ, ಆ ಗೌರವದಿಂದ ಜೀವನವನ್ನ ನಡೆಸಲಿಕ್ಕೆ, ತನ್ನ ಸಂಸಾರವನ್ನ ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಕಲಾವಿದರ ಪರವಾಗಿ ಒಪ್ಕೊಳ್ತೇನೆ. ಅದರ ಜೊತೆಗೆ ನಾನು ಯಾವಾಗಲೂ ಕೂಡ ನಮ್ಮ ಕಲಾವಿದರಿಗೆ ಒಂದು ಕಿವಿ ಮಾತನ್ನ ಕೂತಿದ್ದಾಗ ನಿಂತಾಗ ಹೇಳ್ಕೊಂಡು ಬರ್ತೇನೆ. ಕಲೆ ನಮ್ಮ ಜೀವನದ ಅವಿಭಾಜ್ಯ ಅಂಗ. ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಾವೇ ಮಾಡಿದ ಕೆಲಸನ ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಏನೆಲ್ಲ ಬೇರೆ ಮಾಡ್ಬೋದು. ನಾನು ಹೇಳ್ತಾ ಇರ್ತೇನೆ, ನೋಡಪ್ಪ, ನಮ್ಮ ಕಲಾವಿದರಿಗೆ ನಾವು ಉಪವೃತ್ತಿಯನ್ನು ಕೂಡ ನಾವು ಮಾಡ್ಕೊಳ್ಬೇಕು. ಇವತ್ತು ಸರ್ಕಾರ, ಸಂಘ ಸಂಸ್ಥೆಗಳು ಸ್ವಉದ್ಯೋಗಕ್ಕೆ ಹೆಚ್ಚೆಚ್ಚು ತರಬೇತಿಗಳು
ವ್ಯವಸಾಯಕ್ಕೆ ಪೂರಕವಾಗಿ ನಾವು ಒಂದಷ್ಟು ಸಹೋದ್ಯೋಗ ಮಾಡ್ಕೊಂಡ್ರೆ ಕಲಾವಿದರ ಬದುಕು ಇನ್ನೊಂದಷ್ಟು ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ನಾವು ಈ ಜಿಲ್ಲೆಯ ಕಲಾವಿದರ ಕಷ್ಟಗಳನ್ನು ಅರಿತು ಮಾನ್ಯ ಡಾಕ್ಟರ್ ಜಯಪ್ರಕಾಶ್ ಗೌಡ ಹಾಗೂ ಡಿ.ಪಿ. ಸ್ವಾಮಿಯವರ ಒಂದು ಮಾರ್ಗದರ್ಶನದಲ್ಲಿ ಇದೇ ಗಾಂಧಿ ಭವನದಲ್ಲಿ ಕಳೆದ ತಿಂಗಳು ಇದೇ ತಿಂಗಳು 12ನೇ ತಾರೀಕು ಅಧಿಕೃತವಾಗಿ ಒಂದು ಮಂಡ್ಯ ಕಲಾವಿದರ ಪತ್ತಿನ ಸಹಕಾರ ಸಂಘದ ಅಧಿಕೃತವಾಗಿ ಚಾಲನೆ ಮಾಡಿ ಸರ್ವ ಸದಸ್ಯರ ಸಭೆಯನ್ನು ಮಾಡಿದ್ದಾರೆ. ಇದರ ಉದ್ದೇಶ ಏನಂದ್ರೆ ದಯವಿಟ್ಟು ಎಲ್ಲರೂ ಕೂಡ ಕಲಾವಿದರನ್ನ ಕೇಳ್ಕೋಬೇಕು. ಈ ಪತ್ತಿನ ಸಹಕಾರವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಉದ್ದೇಶ ಕಲಾವಿದರಿಂದ ಕಲಾವಿದರಿಗಾಗಿ ಕಲಾವಿದರಿಗೋಸ್ಕರ. ಇವತ್ತು ಎಲ್ಲವೂ ಕೂಡ ಒಂದು ಸಂಘ ಸಂಸ್ಥೆಗಳಿದೆ, ಅವರಿಗೆ ಜೀವನ ಭದ್ರತೆ ಇದೆ. ನಮ್ಮ ಕಲಾವಿದರಿಗೆ ಜೀವನ ಭದ್ರತೆ ಇಲ್ಲ. ಅದರೊಳಗೆ ವಿಶೇಷವಾಗಿ ಜಾನಪದ ಕಲಾವಿದರು ಸಂಘಟಿತ ವಲಯ ಅಲ್ಲ, ನಮ್ಮದು ಅಸಂಘಟಿತ ವಲಯ. ಈ ಅಸಂಘಟಿತ ವಲಯವನ್ನ ನಮ್ಮ ಎಲ್ಲ ಕಲಾವಿದರನ್ನ ಒಂದ್ ಕಡೆ ಸೇರಿಸಿ ಒಂದು ಪತ್ತಿನ ಸಹಕಾರ ಸಂಘವನ್ನು ಮಾಡೋದ್ರ ಮುಖಾಂತರ ಅವ್ರನ್ನ ಆರ್ಥಿಕವಾಗಿ ಸದೃಢಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಅಂದ್ರೆ ಈ ಸಂಘದ ಹಣದಲ್ಲಿ, ಪತ್ತಿನ ಸಹಕಾರ ಸಂಘದ ಹಣದಲ್ಲಿ ಈಗ ಒಬ್ಬ ವಾದ್ಯ ಕಲಾವಿದ ಇರ್ತಾನೆ, ಕೀಬೋರ್ಡ್ ತಗೋಬೇಕು, 50,000 ರೂಪಾಯಿನ ಹೊಂದಾಣಿಕೆ ಮಾಡ್ತಕ್ಕಂಥದ್ದು ಕೂಡ ಬೇರೆ ಸ್ವಲ್ಪ ಇರ್ಬೋದು. ಪ್ರಾಮಾಣಿಕವಾಗಿ ಕಲಾ ಪ್ರದರ್ಶನ ಮಾಡ್ತಕ್ಕಂಥ ಕಲಾವಿದರಿಗೆ ಅದು ಕಷ್ಟನೇ. ಈ ಪತ್ತಿನ ಸಹಕಾರ ಸಂಘದ ಮುಖಾಂತರ 50,000 ರೂಪಾಯಿಗಳ ಸಾಲಗಳನ್ನ ಪಡ್ಕೊಂಡು 50,000 ರೂಪಾಯಿ ಸಾಲವನ್ನು ಪಡ್ಕೊಂಡ್ರೆ ಅದರಲ್ಲಿ ಒಂದು ಕೀಬೋರ್ಡ್ ಅನ್ನು ತಗೊಂಡು ಹೊಸದನ್ನ ಒಂದಷ್ಟು ಸಿಗ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ತಿಂಗಳಿಗೆ 1,500 ರೂಪಾಯಿ ಕಟ್ಕೊಂಡು ಹೋದ್ರೆ ಅವರ ಆರ್ಥಿಕವಾಗಿ ಸದೃಢನಾಗ್ಬೋದು. ಒಬ್ಬ ರಿಸರ್ವ್ ಬ್ಯಾಂಕ್ ಹೋಗಬೇಕು ಅಂದ್ರೆ ಇವತ್ತು 1 ಲಕ್ಷ ಇದೆ. ಅವನು 1 ಲಕ್ಷ ಇದನ್ನ ಸಾಲ ತಲುಪಿದ್ದು ಒಂದು ಮಾತು ಪ್ರಾಮಾಣಿಕವಾಗಿ ಮರುಪಾವತಿ ಮಾಡಿದ್ರೆ ಈ ಸಂಘ ಉಳಿಯುತ್ತದೆ, ಕಲಾವಿದ ಉಳಿಯುತ್ತದೆ. ಹಾಗಾಗಿ ಎಲ್ಲರೂ ಕೂಡ ಸಂಘದ ಸದಸ್ಯತ್ವವನ್ನು ಪಡ್ಕೊಳ್ಳೋದ್ರ ಮುಖಾಂತರ ಈ ಸಂಘದ ಸದಸ್ಯರಾಗಬೇಕು. ಅದ್ರ ಜೊತೆಗೆ ಇತ್ತೀಚೆಗೆ ನಮ್ಮ ಜಿಲ್ಲೆಯಲ್ಲಿ ಜಾನಪದ ಕಲಾವಿದರು ಅಕಾಲಿಕ ಮರಣವನ್ನು ಹೊಂದ್ತಾ ಇದ್ದಾರೆ. ಬೇರೆ ಬೇರೆ ಕಾರಣದಿಂದ ಮರಣವನ್ನು ಹೊಂದ್ತಾ ಇದ್ದಾರೆ. ಅವರಿಗೆ ನಮ್ಮ ಹನುಮಂತಣ್ಣವರಿಂದ ಹಿಡಿದು ಚಂದ್ರಶೇಖರ್ ಅವರು, ಗೌರವ ಚಂದ್ರಶೇಖರ್ ಅವರು, ಜಯಪ್ರಕಾಶ್ ಅವರ ನೇತೃತ್ವದಲ್ಲಿ ನಾವು ಸಾರ್ವಜನಿಕರಿಂದ ಒಂದಷ್ಟು ದೇಣಿಗೆಯನ್ನು ಸಂಗ್ರಹ ಮಾಡಿ ನಮ್ಮ ಕಾರಸವಾಡಿ ಅನಿಲ್ ಅಂತೇಳಿ ನಮ್ಮ ಒಬ್ಬ ಡೊಳ್ಳು ಕಲಾವಿದ ಇರೋರು, ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಕನಿಷ್ಠ ನಮ್ಮ ಕಲಾವಿದರ ಪರವಾಗಿ ಒಂದು ಸಹಾಯ ಆಗಲಿ ಅಂತೇಳಿ 1 ಲಕ್ಷ ರೂಪಾಯಿನ ಅವರಿಗೆ ಒಂದು ಇಡುಗಟ್ಟನ್ನು ಕೊಟ್ಟರು. ಹಾಗೆ ಆರ್ಥಿಕವಾಗಿ ಕಷ್ಟದಲ್ಲಿರ್ತಕ್ಕಂಥ ಕಲಾವಿದರಿಗೆ ಸಹಾಯ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಪತ್ತಿನ ಸಹಕಾರದ ಒಂದು ಉದ್ದೇಶ ಕೂಡ ಆಗಿದೆ. ಅದರ ಜೊತೆಗೆ ಅದು ಒಂದು ಭಾಗ. ಅಂದ್ರೆ ಇವತ್ತು ನನಗೆ ಆಶ್ಚರ್ಯ, ನನ್ನ ಗೌರವ ಚಂದ್ರಶೇಖರ್ ವ್ಯಕ್ತಿಗಳು ಕೂತಿರೋ ಒಂದು ಮಾತಾಡಿ, ಚಂದ್ರಣ್ಣ ನಾವೆಲ್ಲರೂ ಕೂಡ ದಿನನಿತ್ಯದ ಚಟುವಟಿಕೆ ನಡೀತಕ್ಕಂಥವ್ರು, ಒಂದು ಸಂಪಾದನೆಗೆ ದಾರಿ ನಿಂತ್ಕೊಂಡಿರ್ತಕ್ಕಂಥವ್ರು. ಈ ಕಾರ್ಯಕ್ರಮಗಳನ್ನ ಮಾಡೋದು ಕಷ್ಟ. ಇವತ್ತು ಕನಿಷ್ಠ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಕನಿಷ್ಠ 100 ಜನ, ಒಂದು 800 ಜನ ಸೇರಿಸಿ ಕಾರ್ಯಕ್ರಮ ಮಾಡ್ತಿದ್ರೆ ಕನಿಷ್ಠ 50ರಿಂದ 1 ಲಕ್ಷ ರೂಪಾಯಿ ದುಡ್ಡು ಬೇಕಾಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಶ್ರೀಮತಿ ಶೋಭಾ ಪಿ ಅವರು ಈ ಕಾರ್ಯಕ್ರಮ ಮಾಡ್ತಕ್ಕಂಥ ನನಗೂ ಕೂಡ ಆಶ್ಚರ್ಯವನ್ನ ಉಂಟು ಮಾಡಿದೆ. ಯಾಕೆಂದ್ರೆ ಒಂದು ಮಹಿಳಾ ಸಂಘಟನೆಯಾಗಿ ಈ ತರದ ಕಳೆದ ತಿಂಗಳು ನಮ್ಮ ಅಡಿಸಂದ್ರ ಶಾಲೆಯಲ್ಲಿ ಒಂದು ಸಮುದಾಯ ಭವನದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. ನಮ್ಮ ಇದೇ ಹೆಣ್ಮಕ್ಳೆಲ್ಲರೂ ಕೂಡ ಇದೆ. ಈಗಾಗಲೇ 2 ತಿಂಗಳಾಗಲಿ ಇನ್ನೊಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ನಿಜವಾಗ್ಲೂ ಕೂಡ ನಾನು ಈ ಜಿಲ್ಲೆಯ ಎಲ್ಲ ಸಾಂಸ್ಕೃತಿಕ ಚಿಂತಕರ ಪರವಾಗಿ, ಜಾನಪದ ಕಲಾವಿದರ ಪರವಾಗಿ, ಕನ್ನಡ ಹೋರಾಟಗಾರರ ಪರವಾಗಿ ನಿಮಗೆ ಹೃತ್ಪೂರ್ವಕವಾದ ವೈಯಕ್ತಿಕ ಅಭಿನಂದನೆಗಳನ್ನು ತಿಳಿಸ್ತೇನೆ. ಅದು ಸುಲಭ ಅಲ್ಲ, ಭಾಷಣ ಮಾಡ್ತಕ್ಕಂಥದ್ದು ಬಹಳ ಸುಲಭ. 2 ನಿಮಿಷ ಮೈಕಿದ್ರೆ ಮಾತಾಡ್ಬೋದು. ಸ್ಟೇಜ್ ಮೇಲೆ ಕೂತ್ಕೊಳ್ತಕ್ಕಂಥದ್ದು ಸುಲಭ. ಲೈಟ್ ಹಾಕಿರ್ತಾರೆ, ಸ್ಟೇಜ್ ಹಾಕಿರ್ತಾರೆ, ಚೇರ್ ಹಾಕಿರ್ತಾರೆ. ಇದನ್ನ ಮಾಡೋದಿದೆಯಲ್ಲ, ನಾನೇನಾದ್ರೂ ಒಂದು ಅವಕಾಶ ಸಿಕ್ಕರೆ ನಿಜವಾಗ್ಲೂ ಕೂಡ ಒಂದು ಸಂಘಟಕರ ಸಂಕಟಗಳು ಅಂತೇಳಿ ಒಂದು ಪುಸ್ತಕನೇ ಬರೀಬೇಕು, ಬರ್ಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ಯಾಕಂದ್ರೆ ಅಷ್ಟು ಸಂಕಟಗಳಿದೆ ಸಂಘಟನೆಗಳಿಗೆ. ಇದನ್ನ ಯಾವುದು ಹೋಲಿಸ್ಬೋದು ಅಂತಂದ್ರೆ, ಯಾರಾದ್ರೂ ಒಬ್ಬ ಹೆಂಗಸು ಗರ್ಭಿಣಿಯಾದಾಗ ಆ ಹೆರಿಗೆ ನೋವನ್ನ ತಡಿಲಾರ್ದೆ ಸಾಕಪ್ಪ ಇದೊಂದು ಮಗು ಡೆಲಿವರಿ ಆದ್ರೆ ಸಾಕು, ಇನ್ನೊಂದು ಸವಾಸಕ್ಕೆ ಹೋಗೋದು ಬೇಡ ಅಂತ ಅನ್ಸುತ್ತಂತೆ. ಅದಾದ್ಮೇಲೆ ಮಗು ದೊಡ್ಡವನಾಗಿ 2 ತಿಂಗಳಾಗಿ 3 ತಿಂಗಳಾಗಿ ಪುಟ ಓಡಾಡ್ಕೊಂಡು 1 ವರ್ಷ ತುಂಬಿ ಅಮ್ಮ ಅಪ್ಪ ತಾತ ಅಜ್ಜಿನೋ ಅನ್ಸುತ್ತಂತೆ. ಅದು ಬಹಳ 9 ತಿಂಗಳು ಕಷ್ಟ, ಒಂದು 2-3 ಕಷ್ಟಪಟ್ಟು ಬಿಡೋಣಪ್ಪ, ಇನ್ನೊಂದು ಮಗು ಬೇಕು ಅಂತ ಅನ್ಸುತ್ತೆ. ಹಾಗೆ ಈ ಸಂಘಟಕರ ಸಂಘಗಳು ಈ ಕಾರ್ಯಕ್ರಮ ಮಾಡುವಾಗ ಯಪ್ಪ ಈ ಕಾರ್ಯಕ್ರಮ ಮುಗಿದು ಸಾಕು, ಇನ್ನೊಂದು ಸುದ್ದಿ ಹೋಗೋದು ಬೇಡ ಅಂತ ಅನ್ಸುತ್ತೆ. ಇದೆಲ್ಲ ನೋಡಿ ಒಂದಷ್ಟು ಜನ ವೇದಿಕೆ ಮೇಲೆ ಮೆಚ್ಚುಗೆ ಮಾತನಾಡಿದಾಗ, ಬೆಚ್ಚನೆಯ ಮಾತುಗಳನ್ನಾಡಿದಾಗ, ಬೆಂತಟ್ಟಾಗ ಅನ್ಸುತ್ತೆ ಇನ್ನೊಂದು ಕಾರ್ಯಕ್ರಮ ಮಾಡೋಣ.
ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಸಂಘಟಕರಿಗೆ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಮತ್ತೆ ನಿಮ್ಮೆಲ್ಲರೂ ಕೂಡ ವಂದಿಸಿ ನಾನು ಮಾತನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ಕುರಿತು ಮಾತನಾಡುವಂಥ ಮಂಜೇಶ್ವರ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಶಸ್ತಿ ಪ್ರದಾನವನ್ನು ಮಾಡಲಿಕ್ಕೆ ಬಂದಂಥ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಂಥ ಮಾನವ ಹಕ್ಕುಗಳ ಸಂರಕ್ಷಣೆ ಸಂಸ್ಥೆಯ ಮತ್ತು ಪತ್ರಕರ್ತರಂಥ KN ಸುರೇಶ್ ಅವರು ಈ ಒಂದು ಕಾರ್ಯಕ್ರಮದ ಕುರಿತು ಒಂದು 2 ನಿಮಿಷ ಮಾತನಾಡಬೇಕು ಅಂತೇಳಿ ಈ ಮೂಲಕ ಅವರನ್ನು ವಿನಂತಿಸಿಕೊಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಮ್ಮ ಪರಮ ಪೂಜ್ಯ ಶ್ರೀ ಮಹೇಶ್ವರ ತಾತರವರಿಗೆ ನಮಸ್ಕರಿಸುತ್ತಾ ನನ್ನ ವಂದನೆಗಳು ಹಾಗೂ ವೇದಿಕೆ ಮೇಲೆ ಕುಳಿತಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು ಹಾಗೂ ನಮ್ಮ ಮುಂಭಾಗ ಕೂತಿರುವ ಎಲ್ಲ ಮಹನೀಯರಿಗೂ ನನ್ನ ನಮಸ್ಕಾರಗಳು. ನೋಡಿ, ಇಷ್ಟೊಂದು ಸ್ನೇಹಿತರು ಮಾತಾಡಿದ್ರು. ಒಂದು ಸಂಘಟನೆ, ಒಂದು ಸಂಸ್ಥೆ ಅಂತ ಬಂದಾಗ ಅದನ್ನ ನಾವು ಬಂದು ಮಾತಾಡೋದು ಎಷ್ಟು ಸುಲಭ. ಅದೇ ಇವರು ಆರ್ಥಿಕತೆ ಪ್ರಿಪೇರ್ ಆಗಬೇಕು. ಏಕೆಂದರೆ ಒಬ್ಬೊಬ್ಬರು ಯಾರು ಸಾಧಕರು ಹುಡುಕಬೇಕು, ಸಾಧಕರು ಹುಡುಕಿ ತಿರ್ಗಾ ಅವ್ರಿಗೆ ಹೋಗಿರ್ತಾರೆ, ಅವರು ಹುಡುಕಿ ತಿರ್ಗಾ ಇಲ್ಲಿ ನಮ್ಮ ಸ್ಟೇಟ್ ಮೇಲೆ ನಮ್ಮಂಥದ್ದೆಲ್ಲ ಹುಡುಕಬೇಕು. ಇದು ಒಂದು ಸಂಸ್ಥೆ ಮಾಡುವಂಥ ಕೆಲಸನ ನಾವು ಬಂದು 2 ನಿಮಿಷ ಮಾತಾಡ್ಕೊಂಡು ಹೊರಡ್ತೀವಿ. ಅದೇ ಒಂದು ಸಂಘ ಸಂಸ್ಥೆ ಇಷ್ಟೆಲ್ಲ ಕಾರ್ಯಕ್ರಮ ಮಾಡಬೇಕಾದ್ರೆ ಅವರು 1 ತಿಂಗಳು 2 ತಿಂಗಳಿಂದ ಶ್ರಮ ಇರುತ್ತೆ. ಹಾಗಾಗಿ ನಮ್ಮಲ್ಲಿ ಏನಾಗಿದೆ ಅಂದರೆ ನಮ್ಮ ಜನ ಇಂಥ ಒಂದು ಸಂಗೀತ ನೃತ್ಯ ಕಲಾ ನಿಕೇತನ ಟ್ರಸ್ಟ್ ಅವರು ಒಳ್ಳೆ ಈ ಕೆಲಸ ಮಾಡ್ತಿದ್ದಾರಲ್ಲ, ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ನೋಡಿ, ನಮ್ಮಲ್ಲಿ ನಮ್ಮ ಕನ್ನಡಕ್ಕೂ ಪ್ರೋತ್ಸಾಹ ಕೊಡೋಲ್ಲ, ಏಕೆಂದರೆ ಇಂಥವ್ರು ಪ್ರೋತ್ಸಾಹ ಕೊಡಬೇಕು. ಇದರ ಪ್ರೋತ್ಸಾಹ ಕೊಟ್ಟಾಗ ಅವ್ರಿಗೇನಾಗುತ್ತೆ, ನಮ್ಮ ಕನ್ನಡ ಬೆಳೀತಾ ಇರುತ್ತೆ. ನಮ್ಮ ಜಾನಪದ ಗೀತೆಗಳು ಎಷ್ಟು ಅಚ್ಚುಕಟ್ಟು ಕನ್ನಡ ಆಡ್ತಾರೆ ಅಂತಂದರೆ, ಇವಾಗ ಕನ್ನಡ ಉಳಿದಿದೆ ಅಂತಂದರೆ ನಮ್ಮ ಜಾನಪದ ಗೀತೆ ಇದೆ. ಜಾನಪದ ಇಲ್ಲ ಅಂತಂದರೆ, ನಮ್ಮ ಕಲೆ ಇಲ್ಲ ಅಂತಂದರೆ ನಮ್ಮ ಕನ್ನಡ ಇಲ್ಲ. ಆಲ್ರೆಡಿ ಹೊರಗಡೆ ಬಂದು ಸೇರ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಕಲೆ, ನಮ್ಮ ಕನ್ನಡಕ್ಕೆ ನಾವೆಲ್ಲ ಪ್ರೋತ್ಸಾಹ ಕೊಡಬೇಕು. ಏಕೆಂದರೆ ನಮ್ಮ ಜಾನಪದ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಪ್ರತಿಯೊಂದು ನಮ್ಮ ಕನ್ನಡ ಸಂಸ್ಕೃತಿ ಏನಿದೆಯೋ ಅದಕ್ಕೆಲ್ಲ ನಾವೆಲ್ಲ ಪ್ರೋತ್ಸಾಹ ಕೊಟ್ಟರೆ ನಾವು ಇವತ್ತು ಕನ್ನಡ ಕೊಡೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ನಾವು ಇಲ್ಲಿಂದ ಹೊರಗಡೆ ಹೋಗಿ ಬೇರೆಯವ್ರು ಬರ್ತಾರೆ, ಬೇರೆಯವ್ರು ಬಂದು ಆಡಳಿತ ಮಾಡುವಂಥ ಸ್ಥಿತಿ ಆಲ್ರೆಡಿ ಬರ್ತಾ ಇದೆ. ಬೆಂಗಳೂರಲ್ಲೂ ತುಂಬ ಕನ್ನಡದವ್ರು ಹೊರಟೋಗಿದ್ದಾರೆ. ಆಲ್ರೆಡಿ ಹಿಂದಿಯವ್ರು ಬಂದು ಹಿಂದಿ ಏರಿಕೆ ಏರ್ತಾ ಇದ್ದಾರೆ. ಹಾಗಾಗಿ ನಾನು ಕೇಳ್ಕೊಳ್ತಿದ್ದೇನೆ, ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ನಮ್ಮ ಸಾರ್ವಜನಿಕರಿಗೆ ದಯವಿಟ್ಟು ನಮ್ಗೆ ಕನ್ನಡಕ್ಕೆ ಬೆಲೆ ಕೊಡೋಣ, ಕನ್ನಡಕ್ಕೆ ಒಂದು ಅರ್ಧ ಗಂಟೆ ಒತ್ತು ಕೊಡೋಣ ಅಂತ ಹೇಳ್ತಾ, ನಾನು ಈ ಸಂಗೀತ ನೃತ್ಯ ಕಲಾ ನಿಕೇತನ ಟ್ರಸ್ಟಿಂದ ರಾಜ್ಯ ಮಟ್ಟದ ಕನ್ನಡ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಯಾರ್ಯಾರು ಗಣ್ಯರಿಗೆ ಇವತ್ತು ಪ್ರಶಸ್ತಿ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ನನ್ನ ಹೃತ್ಪೂರ್ವಕ ವಂದನೆಗಳು. ಮತ್ತು ನಮ್ಮ ಸ್ವಾಮೀಜಿಗಳು ಮತ್ತು ಹಿರಿಯ ಗಣ್ಯರಿದ್ದಾರೆ, ತಮಗೂ ಅಷ್ಟೇ ಹೊಸ ವರ್ಷ ಬರ್ತಿದೆ. ಹೊಸ ವರ್ಷದ ಶುಭಾಶಯಗಳು. ಜೈ ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸುರೇಶ್ ಸರ್ ಅವರಿಗೆ. ಮತ್ತೊಬ್ಬರು ಅಮೀನ್ ಸರ್ ಅವರು ಸನ್ಮಾನ ಆಗಿರಲಿಲ್ಲ. ಅಮೀನ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ. ಇವರು ಇವರು 45 ವರ್ಷಗಳಿಂದ ಸರ್ಕಾರಿ ಶಾಲೆಗಳಲ್ಲಿ ಚಿತ್ರಗಳನ್ನ ಬಿಡಿಸ್ತಾ ಬಂದಿದ್ದಾರೆ. ಇವರಿಗೆ ಹಲವಾರು ಸಂಘ ಸಂಸ್ಥೆಗಳು
ವತಿಯಿಂದ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸಲಾಗ್ತಾ ಇದೆ. ಸರ್ಕಾರಿ ಶಾಲೆಯ ಉಳಿವಿಗಾಗಿ ಇವರು ಕೆಲಸವನ್ನ ಮಾಡ್ತಾರೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರವರಿಗೆ ಸಹಕಾರವನ್ನು ನೀಡಬೇಕು ಅಂತೇಳಿ ಈ ಮೂಲಕ ವಿನಂತಿಸಿಕೊಳ್ತಾ ನಾರಾಯಣ ಸರ್ ಅವರು, ಸೂರ್ಯ ಸರ್ ಅವರು ಹಾಗೂ ಹನುಮಂತಣ್ಣವರು ಮತ್ತೆ ನಮ್ಮ ಚಂದ್ರಶೇಖರ್ ಸರ್ ಅವರು ಚಿತ್ರಕಲೆ ಸರ್ಕಾರಿ ಶಾಲೆಯ ಉಳಿವಿಗಾಗಿ 45 ವರ್ಷಗಳಿಂದ ಕೆಲಸವನ್ನ ಮಾಡ್ತಾ ಬಂದಿರುವಂಥ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಗ್ತದೆ. ಇವರ ಹೆಸರು ವಿಜಯಪುರ ಜಿಲ್ಲೆಯಿಂದ ಬಂದಿರುವಂಥವರು. ಜೋರಾದ ಚಪ್ಪಲಿಗೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ. ಧನ್ಯವಾದಗಳು ಸರ್. ಹಾಗೆ ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕು ಅಂತೇಳಿ ಸನ್ಮಾನಿತರ ಪರವಾಗಿ ಅಧ್ಯಕ್ಷರು ಮತ್ತು ಸಮಾಜ ಸೇವಕರು ಆದಂಥ ಗೌರವಿತ ನೂರ್ ಅಹಮದ್ ಅವರು ಈ ಒಂದು ಕಾರ್ಯಕ್ರಮವನ್ನು ಕುರಿತು 2 ನಿಮಿಷ ಮಾತನಾಡಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದಾರೆ. ವೇದಿಕೆ ಮೇಲೆ ಉಪಸ್ಥಿತಿರುವ ಬ್ರಹ್ಮ ಪೂಜ್ಯ ಶ್ರೀ ಮಹೇಶ್ವರ ತಾತಣ್ಣವರು ಮತ್ತೆ ವೇದಿಕೆ ಮೇಲೆ ಉಪಸ್ಥಿತಿರುವ ಗಣ್ಯರೇ, ಆಮೇಲೆ ಎಲ್ಲರೂ ಬಂದಿರೋ ಗಣ್ಯರೇ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಒಂದೊಂದು ರೀತಿ ಸಮಾಜ ಸೇವೆ ಮಾಡ್ತಾರೆ. ಎಷ್ಟೋ ಜನ ಗೊತ್ತಿಲ್ಲದೆ ಮಾಡ್ತಾ ಇರ್ತಾರೆ. ಇವತ್ತು ನಮ್ಮ ಸಂಗೀತ ನೃತ್ಯ ಕಲಾ ನಿಕೇತನ ಟ್ರಸ್ಟ್ ಅವರು ಅಂಥವ್ರನ್ನ ಗುರುತಿಸಿ ಇವರಿಗೆ ಸನ್ಮಾನ ಮಾಡಿ ಇವರು ಮನೆಗೆ ಕಳಿಸ್ತಾ ಇರೋದಲ್ಲ, ಸನ್ಮಾನ ಮಾಡಿ ಇನ್ನೂ ಜವಾಬ್ದಾರಿ ಕೊಡ್ತಾ ಇರೋದು. ಇನ್ನೂ ಮುಂದಕ್ಕೆ ನೀವು ಇದೇ ಥರ ಕೆಲಸ ಜಾಸ್ತಿ ಮಾಡಿ ಅಂತ. ಸರಿ, ನಿಮ್ಮ ಜವಾಬ್ದಾರಿ ನಮ್ಮನ್ನ ಒಪ್ಪಿಗೆ ಇದೆ. ನಾವು ಸಮಾಜ ಸೇವೆ ಇನ್ನೂ ಜಾಸ್ತಿ ಮಾಡೋಣ. ಆಮೇಲೆ ನಾವು ಇದು ಯಾರು ಮೆಚ್ಚಕ್ಕೆ ಮಾಡಬೇಕು ಅಂತ ಏನಿಲ್ಲ. ನಾವು ಈ ಭೂಮಿ ಮೇಲೆ ಬಂದಮೇಲೆ ನಾವು ಮನುಷ್ಯನಿಗೋಸ್ಕರ ದೇವರು ಮೆಚ್ಚಕ್ಕೆ ನಮ್ಮ ಕೈಲಾದಷ್ಟು ಏನು ನಾವು ಸಂಪಾದನೆ ಮಾಡಿದ್ರಲ್ಲೋ ಇಲ್ಲ ನಮ್ಮ ಸಮಯದಲ್ಲಿ, ಇವಾಗ ನಮ್ಮ ಅಣ್ಣವರು ನಮಗಿಂತ ಮುಂಚೆ ಮಾತಾಡೋದು, ನನಗೆ 2-3 ಗಂಟೆ ಮಾತ್ರ ನಾನು ನನಗೋಸ್ಕರ ಇದು ಮಾಡ್ತೀನಿ, ಇನ್ನು 20-22 ಗಂಟೆ ನಾನು ಸಂಗೀತ ಕಲೆಗೋಸ್ಕರ ನಾನು ಟೈಮ್ ಇದ್ದೀನಲ್ಲ. ಈ ಥರ ಆ ಸಮಯ ಇರಲಿ, ಸೇವೆ ಇರಲಿ, ಎಲ್ಲರೂ ಒಂದೊಂಥರ ಸೇವೆ ಮಾಡ್ತಾರೆ. ಇದೇ ಥರ ಎಲ್ಲರೂ ಸೇವೆ ಮಾಡಲಿ, ನಾವು ಮಾಡ್ತೀವಿ ಅಂಥವ್ರನ್ನ ಗುರುತಿಸಿ ನಮ್ಮ ಈ ಸಂಗೀತ ನೃತ್ಯ ಕಲಾ ನಿಕೇತನ ಟ್ರಸ್ಟ್ ಮತ್ತು ಮಾನವ ಹಕ್ಕು ಏನಿದೆ ಇದು ಒಂದು ಟ್ರಸ್ಟ್ ಎಲ್ಲ ಸೇರಿ ಇವರು ಗುರುತಿಸಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಮಾಮೂಲಿ ಮಾತಲ್ಲ. ನನ್ಗಿಂತ ಮುಂಚೆ ಎಲ್ಲ ಹೇಳ್ತಾರೆ, ಅದಕ್ಕೆ ನಾನು ಮಾತಲ್ಲಿ ಹೇಳಿ ಮುಗಿಸ್ತಾ ಇದ್ದೀನಿ. ಬಹಳ ಕಷ್ಟ ಇರ್ತದೆ. ಸಾಕಪ್ಪ ಅನ್ನಷ್ಟು